ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಮೈ ಚಾನಲ್. ಮಹಾಭಾರತದ ಕಾಲದಲ್ಲಿ ಶ್ರೀಕೃಷ್ಣನ ದ್ವಾರಕಾ ನಗರ ಅತ್ಯಂತ ಆಧುನಿಕ ನಗರವಾಗಿತ್ತು. ಕಾಲಾನಂತರ ಇದು ಸಮುದ್ರದ ಪ್ರವಾಹದಿಂದ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ ಅಂತ ನಾವೆಲ್ಲ ನಂಬಿದ್ದೇವೆ. ಅನೇಕ ಹಿಂದೂ ಪುರೋಹಿತರು ಮತ್ತು ಪುರಾತತ್ವ ಶಾಸ್ತ್ರಜ್ಞರು ಕೂಡ ಇದನ್ನೇ ಹೇಳ್ತಾ ಬಂದಿದ್ದಾರೆ. Krishna told in Mahabharata, city of Dwarka was built on reclaimed land. But when the sea level started going back, the city of Dwarka was. In the second half of the last century, archaeologists made attempts to find the material evidence so they can prove historicity beyond doubt. And the first excavation was conducted in 60s by the Deccan College, Pune. In 1979, Archaeological Survey of India carried out another excavation where excavator found some pottery which he felt was of the second millennium BC. Indian archaeologists to think that why not do a survey in offshore area and see is there any evidence of the sunken city. ಹಿಂದಿನ ದ್ವಾರಕಾ ನಗರದ ಈ ಹುಡುಕಾಟವು 1963ರಲ್ಲಿ ZD ಅನ್ಸಾರಿ, ನಂತರ 1979-80ರಲ್ಲಿ SR ರಾವ್ ರವರ ಉತ್ಖನನ ಮಾಡಿ ಪ್ರಾರಂಭಿಸುತ್ತಾರೆ. ಇದು ಅಂತಿಮವಾಗಿ ಏಪ್ರಿಲ್ 1983ರಲ್ಲಿ ನಡೆದ ಭಾರತದ ಮೊದಲ ಕಡಲಾಚೆಯ ಸಮುದ್ರ ಉತ್ಖನನಕ್ಕೆ ಕಾರಣ ಆಗ್ತದೆ. ಈ ಮಧ್ಯೆ ಪುರಾತತ್ವ ಶಾಸ್ತ್ರಜ್ಞರು ದ್ವಾರಕಾ ನಗರದ ಕೆಲವು ಕುರುಹುಗಳು ಮತ್ತು ವಸ್ತುಗಳನ್ನು ಕಂಡುಹಿಡಿಯುತ್ತಾರೆ. ಹಾಗೆ ಇನ್ನೂ ಅದನ್ನ ಹುಡುಕ್ತಾನೇ ಇದ್ದಾರೆ. ಅನೇಕ ಶತಮಾನಗಳ ನಂತರ ನಾವು ಸಮುದ್ರ ಮಟ್ಟದಲ್ಲಿ ಅನೇಕ ನಗರಗಳನ್ನ ನಿರ್ಮಿಸಿದ್ದೇವೆ. ಅಂದ್ರೆ ದುಬೈನಲ್ಲಿ ಇಂಥ ನಗರವನ್ನ ನಿರ್ಮಿಸಲಾಗಿದೆ. ಇದನ್ನ ಪಾಲ್ಮ್ ಐಲ್ಯಾಂಡ್ಸ್ ಅಂತ ಕರೀತಾರೆ. ವೀಕ್ಷಕರೇ, ಒಂದಿನ ನಾನು ಗೂಗಲ್ ಮ್ಯಾಪ್ ನಲ್ಲಿ ಭಾರತದ ರಾಮ ಸೇತುವಿನ ಭೂಮಿ ಆವರಿಸಿಕೊಂಡಿರೋದನ್ನ ನೋಡ್ತಾ ಇದ್ದೆ. ಹಾಗೆ ಪಶ್ಚಿಮ ತೀರದ ಕಡೆ ಬಂದು ಈಗಿನ ದ್ವಾರಕಾ ಸಮೀಪ ಸಮುದ್ರ ಮಟ್ಟಕ್ಕಿಂತ ಕೆಳಗಿರೋ ಒಂದು ನಿಗೂಢ ಸ್ಥಳವನ್ನ ಕಂಡುಕೊಂಡೆ. ಈ ಸ್ಥಳ ಈಗಿನ ದ್ವಾರಕಾ ನಗರದಿಂದ 600 ಕಿಲೋಮೀಟರ್ ಅಂತರದಲ್ಲಿದೆ. ಮುಳುಗಡೆಯಾದ ದ್ವಾರಕಾ ನಗರ ಇದೇ ಇರಬಹುದು ಅಂತಾನೂ ಅನ್ಕೊಂಡೆ. ಏಕೆಂದ್ರೆ ದ್ವಾರಕಾ ನಗರ ಮುಳುಗಡೆಯಾಗಿ 3000 ವರ್ಷಗಳು ಕಳೆದಾಗಿದೆ. ನಿಮಗೂ ಹಾಗೆ ಅನ್ಸಿದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ನಲ್ಲಿ ಇದೇ ಲಿಂಕ್ ನ ಕೊಟ್ಟಿದ್ದೀನಿ, ನೀವು ನೋಡಬಹುದು. ಮುಳುಗಡೆ ಆಗಿರೋ ದ್ವಾರಕಾ ನಗರದ ಬಗ್ಗೆ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಿದ್ರೆ ಡಿಸ್ಕ್ರಿಪ್ಷನ್ ಪಾರ್ಟ್ ನಲ್ಲಿರೋ ಲಿಂಕ್ ನ ಕ್ಲಿಕ್ ಮಾಡಿ. ಮತ್ತೆ ಗೂಗಲ್ ಮ್ಯಾಪ್ ನಲ್ಲಿ ಈ ಸ್ಥಳದ ಬಗ್ಗೆ ಲಿಂಕ್ ಕೊಟ್ಟಿದ್ದೀನಿ, ಅದನ್ನು ನೀವು ನೋಡಬಹುದು. ಮುಳುಗಡೆ ಆಗಿದ್ದ ದ್ವಾರಕಾ ನಗರ ಇದಲ್ಲ ಅಂತ ಅನ್ಸಿದ್ರೆ ಹಾಗಿದ್ರೆ ಇದು ಯಾವ ಸ್ಥಳ, ಇದು ಏನು ಅನ್ನೋ ಪ್ರಶ್ನೆ ಮೂಡುತ್ತೆ. ನಿಮಗೂ ಈ ವಿಡಿಯೋ ಮುಖಾಂತರ ಈ ಜಾಗ ದ್ವಾರಕಾ ನಗರ ಅಂತ ಅನ್ಸಿದ್ರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.